ಸಹಕಾರ ಸಂಸ್ಕೃತಿ ಪ್ರಕೃತಿಯ ಒಂದು ನಿಲಯವೇ ಗದಗ. 1905ರಲ್ಲಿ ಗದಗ ಜಿಲ್ಲೆಯ ಕಣಗಿನಹಾಳ ಗ್ರಾಮದಲ್ಲಿ ಸಿದ್ದನಗೌಡ ಸಣ್ಣರಾಮನಗೌಡ ಪಾಟೀಲ್ ಸ್ಥಾಪಿಸಿದ ಕೃಷಿ ಪತ್ತಿನ ಸಹಕಾರ ಸಂಘವೇ ಏಷ್ಯಾದ ಮೊದಲ ಸಹಕಾರ ಸಂಘವಾಗಿದೆ. ಅದಲ್ಲದೆ ಇದೇ ಜಿಲ್ಲೆಯಲ್ಲಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಕೂಡ ಇದೆ. ಕಪ್ಪತಗುಡ್ಡದ ಪರ್ವತಗಳು ಚಿನ್ನದ ಅದಿರಿಗೆ ಪವನಶಕ್ತಿ ಉತ್ಪಾದನೆಗೆ ಪ್ರಸಿದ್ಧ. ಮುಳುಗುಂದದ ಮಣ್ಣು ಬಂಗಾರದ ಹೊಳಪಿನಿಂದ ಕಂಗೊಳಿಸುತ್ತದೆ. ಇಲ್ಲಿರುವ ಮಾಗಡಿ ಪಕ್ಷಿಧಾಮ ಅಂದರೆ ಗದುಗಿನ ಪಕ್ಷಿ ಕಾಶಿ. ಪಕ್ಷಿ ಪ್ರೇಮಿಗಳ ಮನಸೆಳೆಯೋದಂತೂ ಪಕ್ಕ. ಸಂಸ್ಕೃತಿಯಲ್ಲಿ ಕುಮಾರವ್ಯಾಸರು ತಮ್ಮ ಗದುಗಿನ ಭಾರತದ ಮೂಲಕ ಗದಗಿಗೆ ಅಜರಾಮರವನ್ನು ಕೀರ್ತಿ ಅಂತಂದರು. ಇತ್ತೀಚೆಗೆ ಜೀವಧ್ವನಿಯ ಮೂಲಕ ಹೆಸರುವಾಸಿಯಾಗಿರುವ ಡಾಕ್ಟರ್ ಚನ್ನವೀರ್ ಕಣವಿಯವರು ಕೂಡ ಗದಗ ಜಿಲ್ಲೆಯ ಹೊಂಬಳ ಗ್ರಾಮದವರು. ಗದಗ್ನಾಗಿರುವ 116.7 ಅಡಿ ಎತ್ತರದ ಭೀಷ್ಮ ಕೆರೆಯ ಬಸವೇಶ್ವರ ಪ್ರತಿಮೆ ಕರ್ನಾಟಕದಲ್ಲೇ ಅತಿ ಎತ್ತರವಾದ ಬಸವೇಶ್ವರ ಮೂರ್ತಿ. ಈ ಒಂದು ಮೂರ್ತಿ ಇಲ್ಲಿನ ಭಕ್ತಿ ಮತ್ತು ಗೌರವದ ಸೂಚಕ. ಈಗ ನೋಡಿದ್ರೆ ಗದಗ ಇತಿಹಾಸ, ಹೋರಾಟ, ಶಿಲ್ಪಕಲೆ, ಸಹಕಾರ, ಪ್ರಕೃತಿ, ಸಂಸ್ಕೃತಿ ಎಲ್ಲವನ್ನು ಹೊತ್ತ ಕರ್ನಾಟಕದ ಅದ್ಭುತ ಮಣಿ. ಇದಾಗಿತ್ತು ಇವತ್ತಿನ ಗದಗ ಜಿಲ್ಲೆಯ ಪಯಣ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ಭೇಟಿಯಾಗ್ತೀನಿ.